ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ, ಜೋಳಿಗೆದೇನೂ ತಪ್ಪಿಲ್ಲ. ಅರಿವಿನ ಜೋಳಿಗೆ ಹೋಗಿ ಅರಿಯದ ಜೋಳಿಗೆ ಬಂದಿದೆ. ವಿಶ್ವನಾಥಾಚಾರ್ಯ. ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಆ ಜೋಳಿಗೆಯ ಹಿಡಿದು ತಿರುಗಿದೆ ನಿಮ್ಮಂತಹ ಅರುವಿನ ದೊರೆಗಳ ಮನೆ ಮಣಕ್ ಒಡ್ಡಿದೆ ಬರಿದ ಜೋಳಿಗೆ. ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ. ಆ ಜೋಳಿಗೆಯ ಹೊಲೆಯಲು ಸುಜ್ಞಾನದ ಸೂಜಿಯನ್ನು ಸುಬುದ್ಧಿಯ ದಾರವನ್ನು ನೀಡೆಂದಾತ ಸ್ವತಂತ್ರ ಧೀರ ಸಿದ್ಧೇಶ್ವರ. ಅಪ್ಪ ಹಾನಗಲ ಕುಮಾರ ಮಹಾಶಿವಯೋಗಿಗಳವರನ್ನ ಯರನಾಳದ ಪುಣ್ಯ ನೆಲಕ್ಕೆ ಹೆಣ್ಣಾದ ಶಕ್ತಿಯನ್ನು ತುಂಬಿದ ಮಹಾಯೋಗಿಗಳಾದ ಭಂತನಾಳ ಶಿವಯೋಗಿಗಳನ್ನ, ಮುಳುಗುಂದದ ವಾಲಲೀಲ ಮಹಂತ ಶಿವಯೋಗಿಗಳನ್ನ, ಕರ್ತೃ ಪಡದಪ್ಪ ಶಿವಯೋಗಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಈ ಜಾತ್ರಾ ಮಹೋತ್ಸವಕ್ಕೆ ಕಾರಣೀ ಶಕ್ತಿಯಾದ 12ನೇ ಶತಮಾನದ ಬಸವಾದಿ ಶಿವಶರಣರ ಇತಿಹಾಸದ ಕ್ರಾಂತಿಯಲ್ಲೇ 771 ವರ್ಷಗಳ ಕಾಲ ಬದುಕಿ ಭವಿತವ್ಯದ ಭಾರತವನ್ನ ಶೈಕ್ಷಣಿಕ ಕ್ರಾಂತಿಯಿಂದ, ಸಂಸ್ಕಾರದ ಕ್ರಾಂತಿಯಿಂದ, ಅಧ್ಯಾತ್ಮದ ಕ್ರಾಂತಿಯಿಂದ ಜೊತೆಗೆ ಭಕ್ತಿಯ ಕ್ರಾಂತಿಯನ್ನ ಮಾಡಿದ ಮತ್ತೋರ್ವ ಶರಣರು ಅಂದ್ರೆ ಅದು ಅಡವಿ ಸಿದ್ಧ ಮಹಾಶಿವಯೋಗಿಗಳು. ಅಡವಿ ಸಿದ್ಧ ಮಹಾಶಿವಯೋಗಿಗಳು ಅವರಿಗೆ ಅಡವೀಶ್ವರ ಮಹಾಸ್ವಾಮಿಗಳು ಅಂತ ಕರೀತಾರ. ಆ ಕಡೆ ತುಮಕೂರು ಸೈಡ್ ಹೋದ್ರೆ ಅಟವೀಶ್ವರರು ಅಂತ ಕರೀತಾರೆ. ನಾನು ಮುಂದೆ ಹೇಳುತ್ತೇನೆ. ಆ ಪುಣ್ಯ ಪುರುಷರನ್ನ ಭಕ್ತಿಪೂರ್ವಕವಾಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಒಂದು ಸಾರಿ ನೀನು ಶರಣೆಂದಡೆ ನಿನ್ನ ಮರಣವೂ ಸಹಿತ ಓಡಿ ಹೋಗುವುದಯ್ಯ ಅಂತ ತಿಳ್ಕೊಂಡು ಶರಣರು ಹೇಳ್ತಾರ. ಅಂತ ಶಕ್ತಿ ಶರಣೆನ್ನುವುದ್ರೊಳಗದೆ, ಶರಣೆನ್ನುವುದ್ರೊಳಗದೆ. ಹೇಳ್ಬೇಕು ಒಂದ್ಸಾರಿ ಜೋರಾಗಿ, ಶರಣೋ ಶರಣಾರ್ಥಿಗಳು. ವಾವ್. ಶಿವಪ್ರಸಾದ್ ದೇವ್ರ ಮಾತು ನೀವು ಎಲ್ಲ ಮಣ್ಣಾಗ ಮುಚ್ಚಿರಿ, ಇದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇದನ್ನು ಮುಚ್ಚಿಗಿಚ್ಚಿರಿ, ಮತ್ತು ಇದನ್ನು ಮುಚ್ಚಾಕ ಹೋಗ್ಬಿಟ್ಟು ಅದು ನೆನಪಿಟ್ಟುಕೊಳ್ರಿ. ಇದೊಂದು ಮಾತು ಸಾಕು. 12ನೇ ಶತಮಾನದ ಬಸವಣ್ಣನನ್ನ ಥೇಮ್ಸ್ ನದಿಯ ತಡದಲ್ಲಿ ಇವತ್ತು ಹೋಗಿ ಕುಂಡ್ರಿಸ್ತಾರೆ ಅಂದ್ರೆ, ಥೇಮ್ಸ್ ನದಿಯ ತಡದಲ್ಲಿ ಕುಂಡ್ರಿಸಿ ಅದನ್ನ ಅನಾವರಣವನ್ನು ಮಾಡಿರ್ತಕ್ಕಂತಹ ದೇಶದ ಘನತ ವ್ಯಕ್ತ ಪ್ರಧಾನಿಗಳವರು ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿ ಮೀಡಿಯಾದವರು ಬಂದು ಬಸವಣ್ಣನ ಪುತ್ಥಳಿಯನ್ನ ಅನಾವರಣ ಮಾಡಿದಾಗ ಮೀಡಿಯಾದವರು ಒಂದು ಪ್ರಶ್ನೆ ಕೇಳ್ತಾರೆ. ನೀವು ದೇಶದ ಪ್ರಧಾನಿಯಾಗಿ ಬಂದು ಬಸವಣ್ಣನ ಮೂರ್ತಿಯನ್ನು ಇವತ್ತಿನ ದಿನ ಅನಾವರಣ ಮಾಡಿದ್ದೀರಿ ಏನೋ ಅಂತ ಕೇಳಿದಾಗ, ಥೇಮ್ಸ್ ನದಿಯ ತಟದಲ್ಲಿ ಪುತ್ಥಳಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಘನತ ವ್ಯಕ್ತ ಪ್ರಧಾನಿಗಳು ಒಂದು ಮಾತನ್ನು ಹೇಳ್ತಾರೆ. ನಾನು ಭಾರತ ದೇಶದ ಪ್ರಧಾನಿಯಾಗಿ ಬಂದು ಬಸವಣ್ಣನ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇಲ್ಲ, ಬಸವಣ್ಣನ ಭಕ್ತನಾಗಿ ಬಂದು ನಾನು ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದೇನೆ ಅಂತ ದೇಶದ ಘನತ ವ್ಯಕ್ತ ಪ್ರಧಾನಿಗಳು ಹೇಳ್ತಾರೆ. ಅಂದ್ರೆ ಅಮ್ಮ, ಬಸವಣ್ಣ ಯಾಕೆ ದೊಡ್ಡವಾದ? ಸ್ವಲ್ಪ ನಿಮಗೆಲ್ಲರಿಗೂ ಗೊತ್ತಲ್ಲ. ಬಸವಣ್ಣ ಹೇಳಿದ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ. ಎಂತ ಮಾತ್ರಿ ಸ್ವಾಮಿ, ಇದೊಂದು ಶಬ್ದದಿಂದ PhD ಮಾಡಬಹುದು, ಇದು ಒಂದೇ ಸಾಕು. ಬಸವಣ್ಣ ಹೇಳ್ತಾನೆ, ಈ ಜಗತ್ತಿನೊಳಗಿರ್ತಕ್ಕಂತಹ ಎಲ್ಲ ಭಕ್ತರು ನೀವೇನದಿರಲ್ಲ, ನೀವ ದೊಡ್ಡವರು, ನಿಮಗಿಂತ ನಾ ಸಣ್ಣವ ಅಂತ ಹೇಳ್ತಾನೆ. ಅದರ ಪ್ರಕಾರ ಇವತ್ತಿನ ದಿನ ಅಡವಿ ಸಿದ್ದೇಶ ನನ್ನ ಕಡೆಯಿಂದ ಸೇವಾ ಮಾಡಿಸ್ಕೊಳಕತ್ತಾನ, ಅವನ ಸೇವಕನಾಗಿ ನಾ ಸೇವಾ ಮಾಡಕತ್ತೀನಂತ ವಿಶ್ವನಾಥ ಶಾಸ್ತ್ರಿಗಳು ಪ್ರತೀಕ. ಇವತ್ತಿನ ದಿನ ನಾ ಅವರನ್ನ ಹೆಸರನ್ನು ತಗೊಳ್ಳಕ್ಕೆ ಇಚ್ಛಾ ಪಡುತ್ತಾನೆ. ಕಾರಣ ಸೇವೆಯ ಪ್ರತಿಫಲ. ನಡೀತದಲ್ಲ ಮಾತನಾಡಿದ್ರೆ. ಬಹುದೂರದಿಂದ ಬಂದಿದ್ದೇನೆ, ಗುಲ್ಬರ್ಗದಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಜನ್ಮದಿನ ಇದ್ರೂ ಸಹಿತ ಅನೇಕ ಕಾರ್ಯಕ್ರಮಗಳ ಒತ್ತಡದ ಮಧ್ಯದಲ್ಲಿ ನಮ್ಮ ವಿದ್ಯೆಯನ್ನ ಇಲ್ಲಿಗೆ ಕರೆಸ್ಕೊಂಡ ನಾವು ಒಲ್ಲೆ ಈ ನೆಲಕ್ಕೆ ಬರೋಕ್ಕೂ ಸಹಿತ ಬಹಳ ಖುಷಿ ಆಯಿತು. ನನ್ನ ಬಾಲ್ಯದ ಜೀವನ ಇದೇ ನೆಲದಲ್ಲಿ ನಾನು ಆಟ ಆಡಿದ್ದೇನೆ, ಇದೇ ನೆಲದಲ್ಲಿ ನನ್ನ ಬಾಲ್ಯದ ಜೀವನವನ್ನು ಕಳೆದಿದ್ದೇನೆ. ಇಲ್ಲೇ ಪಕ್ಕದ ಮದರಕಂಡಿ ಇದೇ ಊರಿಗೂ ವಿಧಾನ ಬರ್ತಿದ್ನಲ್ಲ, ಸಣ್ಣವಿದ್ದಾಗ ಬರ್ತಿದ್ದೆ ನಮ್ಮನ್ನ ಕರ್ಕೊಂಡು ಬರ್ತಿದ್ದ. 15 ವರ್ಷಗಳ ಇತಿಹಾಸದ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಈ ಊರಿಗೆ ನಾನು ಬಂದಿದ್ದೇನೆ. ಮೊಟ್ಟ ಮೊದಲಿಗೆ ಶರಣರು ಈ ನೆಲದಲ್ಲಿ ನಡೆದಾಡಿ ಈ ನೆಲದಲ್ಲಿರ್ತಕ್ಕಂತಹ ಮಣ್ಣನ್ನ ಕೇವಲ ಮಣ್ಣನ್ನಾಗಿ ಉಳಿಸಿಲ್ಲ, ಇಲ್ಲಿರುವ ಮಣ್ಣಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರು ಸಹಿತ ನಿಮ್ಮ ಹನಿ ಬಂಗಾರ ಆಗುವಂತ ಶಕ್ತಿಯನ್ನ
ಈ ನೆಲದೊಳಗೆ ಬಿಟ್ಟು ಹೋಗ್ಯಾರ, ಈ ನೆಲದೊಳಗೆ ಬಿಟ್ಟು ಹೋಗ್ಯಾರ. ಸುಮ್ಮನೆ ಹೇಳ್ತಾನೆ 4 ಮಾತುಗಳನ್ನು. ಸೇವೆಯ ಪ್ರತೀಕ. ಸೇವಾ ಮಾಡಿಬಿಟ್ರೆ ಎಷ್ಟು ದೊಡ್ಡವರು ನೀವು ಆಗ್ತೀರಿ. ಗದಗ ಜಿಲ್ಲಾ ರೋಣ ತಾಲೂಕಿನೊಳಗ ಹಾಲ್ಕೆರೆ ಅಂತ ಒಂದು ಊರು ಬರ್ತದೆ, ಕೇಳಿರಬಹುದು ನೀವೆಲ್ಲ. ಆ ಹಾಲ್ಕೆರೆ ಒಳಗ ಒಂದು ಮಠ ಇದೆ. ಆ ಮಠದ ಹೆಸರು ಅನ್ನದಾನೇಶ್ವರ ಸಂಸ್ಥಾನ ಮಠ ಅಂತ ಹೇಳ್ತಾ ಇದ್ರು. ಅವ್ರ ಮಾತು ಇವ್ರ ಮಾತು ಎಲ್ಲವೂ ಸಹಿತ ಒಂದೇ ತಕ್ಕಡಿಯ ಸಮಾನ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಅವರೆಲ್ಲರೂ ಹೇಳಿರೋ ಸೂತ್ರ ಒಂದೇ. ನದಿಗಳು ಬಹಳ ಕಡೆಯಿಂದ ಹರಿತವ, ಎಲ್ಲ ಹೋಗಿ ಎಲ್ಲ ಸೇರ್ತಾವ, ಸಮುದ್ರಕ್ಕೆ ಸೇರ್ತಾವ. ನಮ್ಮ ಪರಂಪರೆ ವಿಭಿನ್ನ, ಇವರ ಪರಂಪರೆ ವಿಭಿನ್ನ, ನಿಮ್ಮ ಪರಂಪರೆ ವಿಭಿನ್ನ, ಪರಂಪರೆಗಳು ವಿಭಿನ್ನ ಆದರೂ ಸಹಿತ ನಮ್ಮ ಮಾರ್ಗ ಅದು ಭಗವಂತನ ಚರಣದಲ್ಲಿ ಹೋಗಿ ಸೇರ್ತದೆ. ಸೇವೆಯ ಪ್ರತೀಕ. ಸೇವಾ ಮಾಡಿಬಿಟ್ರೆ ದೇವರಿಗಿಂತ ನೀವು ದೊಡ್ಡವರಾಗ್ತೀರಿ. ಅದು ಸಾಮಾನ್ಯರ ಸೇವೆಯಲ್ಲ, ಸದ್ಗುರುವಿನ ಸೇವೆಯನ್ನ. ಹಾಲ್ಕೆರೆಯೊಳಗ ಅನ್ನದಾನೇಶ್ವರ ಮಠ ಸುಮಾರು 200 ವರ್ಷದ ಹಿಂದೆ ಒಂದು ಘಟನೆ ನಡೀತದೆ. ಆ ಊರಿನಲ್ಲಿ ಬಹಳ ದೊಡ್ಡ ತಪಸ್ವಿಗಳು, ಹಿಮಾಲಯದ ತುದಿಯಲ್ಲಿ ತಪಸ್ಸನ್ನ ಮಾಡಿರ್ತಕ್ಕಂಥ ಮಹಾಯೋಗಿಗಳಾದ ಘಟ್ಟದ ಅನ್ನದಾನ ಶಿವಯೋಗಿಗಳ ಸೇವೆಯನ್ನ ಯಾರು ಮಾಡ್ತಾ ಇದ್ರು ಅಂದ್ರೆ ಆ ತಾಯಿ ಹೆಸರು ಪಣಿಯಮ್ಮ. ಗೊತ್ತಾ? ಪಣಿಯಮ್ಮ ಬಹಳ ಅದ್ಭುತ ಇದೆ, ಸುಮ್ಮನೆ ಕೇಳಿ. ಆ ಪಣಿಯಮ್ಮ ಎಷ್ಟು ಚಲೋ ಗುರುಗಳ ಸೇವಾ ಮಾಡ್ತಿದ್ಲು ಅಂದ್ರ, ಆ ಪಣಿಯಮ್ಮ ಮಠ ಕಸ ಹೊಡಿತಿದ್ಲಂತ. ಮಠದಾನ ಗುರುಗಳಿಗೆ ಗೊತ್ತಾಕಿರ್ಲಿಲ್ಲ ಅಂತ. ಮಠದಾನ ಗುರುಗಳಿಗೆ ಎಷ್ಟಕ್ಕೆ ಬಂದು ಸೇವೆ ಮಾಡ್ತಿರ್ಬೇಕ್ರಿ. ನಾವ್ ಎಂತ ಸೇವಕರದೇವ ಅಂದ್ರೆ ಗುರುಗಳು ಮಠ ಬಿಟ್ಟು ಹೊರಗೆ ಬರಾಕತ್ತಾರ ಅಂದ್ರೆ ಕಸಬರಿಗೆ ಹಿಡಿಯೋರು ಬಹಳ ಜನ ಅದೇವಿ. ಅಂತವ್ರಿಗೆ ದೇವರು ಒಲಿಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಬಂದಾಗ ಕಸಬರಿಗೆ ಹಿಡಿದು ಮಠದ ಅಂಗಳ ಸ್ವಚ್ಛ ಮಾಡಿದ್ರೆ ಗುರುಗಳಲ್ಲ, ಗದಿಯಾಗಿದ್ದ ಅಡವಿ ಸಿದ್ದೇಶನು ಬಂದು ನಿಮಗೆ ಆಶೀರ್ವಾದ ಮಾಡೋದಿಲ್ಲ. ತಿಳ್ಕೊಂಬಿಡ್ರಿ ಇವತ್ತು ಯರನಾಳ ಸ್ವಾಮಿ ಮಾತು. ನಿಸ್ವಾರ್ಥ ಸೇವೆ. ತೋರಿಕೆಗೆ ದೇವರು ಒಲಿಯೋದಿಲ್ಲ, ಆಡಂಬರಕ್ಕೆ ದೇವರು ಒಲಿಯೋದಿಲ್ಲ, ನಿಸ್ವಾರ್ಥ ಸೇವೆಗೆ ಮಾತ್ರ ಸದ್ಗುರು ಒಲಿತಾನೆ ಅನ್ನೋದಕ್ಕೆ ಈ ಉದಾಹರಣೆ. ಎಷ್ಟು ವರ್ಷ ಸೇವಾ ಮಾಡ್ತಾಳೆ ಅಂದ್ರೆ ಆ ತಾಯಿ ಪನಿಯಮ್ಮ ಸುಮಾರು 30 ವರ್ಷಗಳ ಕಾಲ ಮಠವನ್ನ ಸ್ವಚ್ಛ ಮಾಡ್ತಾ ಇದ್ಲಂತ. ಒಳಗ ಮಠದಾಗಿದ್ದ ಸ್ವಾಮಿಗಳಿಗೆ ಮಠ ಯಾರ ಸ್ವಚ್ಛ ಮಾಡಾಕತ್ತಾರಂತ ಗೊತ್ತಾಕಿರ್ಲಿಲ್ಲ ಅಂತ. ಎಷ್ಟೊತ್ತಿಗೆ ಬಂದು ಕಸ ಹೊಡಿತಿರ್ಬೇಕು, ನೆಲ ಒರೆಸ್ತಿರ್ಬೇಕು. ಸುಮ್ಮನೆ ವಿಚಾರ ಮಾಡ್ರಿ. ಇವತ್ತಿಗೂ ಸಹಿತ ಸ್ಮಾರಕದ ಘಟನೆಯನ್ನು ನಮಗೆ ಹೇಳ್ತಾನೆ. ಸೇವಾ ಮಾಡಿದ್ರ ಎಲ್ಲಿ ಹೋಗಿ ಕುಂಡಿರ್ತೀರಿ ಅನ್ನೋದಕ್ಕೆ ಈ ಉದಾಹರಣೆ. ಪನಿಯಮ್ಮ ಎಲ್ಲ ಸೇವಾ ಮಾಡ್ತಿದ್ಲು. ಒಂದು ದಿನ ಘಟ್ಟದ ಅನ್ನದಾನ ಶಿವಗಳು ವಿಚಾರ ಮಾಡಾಕತ್ರು. ಈ ಮಠದೊಳಗೆ ಎಲ್ಲಾರ್ಕಿಂತ ಜಲ್ದೇಳವಂದ್ರ ನಾನ. ಒಂದು ಮಠ ಸ್ವಾಮಿ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ್ಬೇಕು, 4:15 ಹೇಳುವಂತವನು ನಾನೇ. ನಾ ಹೇಳೋದ್ರೊಳಗ ಮಠ ಎಲ್ಲ ಸ್ವಚ್ಛ ಮಾಡಿರ್ತಾರಲ್ಲ ಯಾರು? ಸೇವಕರನ್ನ ಕೇಳಿದ್ರು, ನೀ ಮಾಡ್ಯಾನೋ ಯಪ್ಪ ನಾವ್ಯಾರು ಮಾಡಿಲ್ರಿ. ಹಂಗಂದ್ರೆ ಯಾರು ಮಾಡಾಕತ್ತಾರ? ಒಂದು ದಿನ ಘಟ್ಟದ ಅನ್ನದಾನ ಶಿವಯುಗಳು ರಾತ್ರಿಯೆಲ್ಲ ನಿದ್ದೆಯನ್ನ ಮಾಡೋದು ಬಿಟ್ಟು ಒಂದು ಕಂಬಕ್ಕೆ ಮರಿ ಮಾಡಿಕೊಂಡು ಮಠಕ್ಕೆ ಯಾರು ಕಸ ಹೊಡ್ಯಾಕ್ ಬರ್ತಾರಂತ ನೋಡಾಕಂತ ನಿಂತರಂತ. ಮಹಾನ್ ತಪಸ್ವಿ, ಹಿಮಾಲಯದ ತುದಿಯಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಅನ್ನದಾನ ಶಿವಗಳು ಕಾಯಕತ್ರು. ತನ್ನ ಪ್ರತಿ ಸಮಯದ ದಿನದ ಪ್ರಕಾರ ಪನಿಯಮ್ಮ ಮಧ್ಯರಾತ್ರಿ 2 ಗಂಟೆಗೆ ಮಠದ ಅಂಗಳವನ್ನು ಪ್ರವೇಶ ಮಾಡ್ತಾಳೆ. ನಿಮಗೆ ಗೊತ್ತಿರಲಿ, ಸೇವಾ ಮಾಡೋರಲ್ಲಿ ಎಷ್ಟು ದೊಡ್ಡ ಶಕ್ತಿ ಬಂದಿರ್ತೈತಿ. ನಿಸ್ವಾರ್ಥ ಸೇವೆ ಅಂತಂದ್ರ ಗುರುಗಳು ನನ್ನ ಕಾಯಕತ್ತಾರಂತ ಪನಿಯಮ್ಮಗ ಮನ್ಯಾಗ ಗೊತ್ತಾಗಿತ್ತಂತ. ನನ್ನ ಸಂಬಂಧ ಗುರುಗಳು ನಿಂತಾರ ಮಠದಾಗ ನಿದ್ದಿಗಟ್ಟಂತ. ಇಂಥ ವಿಚಿತ್ರ ಸೇವಾ ಶಕ್ತಿ. ಪನಿಯಮ್ಮ ಮಠದ ಅಂಗಳವನ್ನು ಪ್ರವೇಶ ಮಾಡಿ ನೇರವಾಗಿ ಕಂಬವನ್ನು ನೋಡಿ ಕರಿತಾಳ ಪನಿಯಮ್ಮ, ಕಳ್ಳ ಅನ್ನದಾನಿ, ನನ್ನ ನೋಡಾಕ ಕಂಬಕ್ಕೆ ಮರಿ ಮಾಡ್ಕೊಂಡು ನಿಂತಿ ಏನು, ಬಾ ಹೊರಗ. ಅನ್ನದಾನ ಶಿವಗಳಿಗೆ ಎದಿ ಒಮ್ಮಲಿಗೆ ಜಲ್ಲಂತ. ನಾ ಮಠದಾಗ ನಿಂತಿದ್ದು ನನ್ನ ಸೇವಕಗೆ ನಾ ಹೇಳಿಲ್ಲ. ಪನಿಯಮ್ಮಗೆ ಹಂಗ ಗೊತ್ತಾಯ್ತು. ಪನಿಯಮ್ಮ ಎದುರು ನಿಂತಲು. ಘಟ್ಟದಾನದಾನ ಶಿವಗಳು ಬಂದ್ರು. ಯವ್ವ, ಮಠ ಸೇವಾ ಮಠದ ಸೇವಾ ಮಾಡಕತ್ತು 30 ವರ್ಷ ಆಯ್ತು. ನಿನ್ನ ನಾ ನೋಡೇ ಇರ್ಲಿಲ್ಲ. ನಿನ್ನ ನೋಡ್ಬೇಕಂತ ರಾತ್ರಿಯೆಲ್ಲ ನಿದ್ದೆಗಟ್ಟು ನಿಂತೆ. ಆದ್ರೆ ನಾ ನಿಂತಿರೋದು ನನ್ನ ಸೇವಕಗೆ ಗೊತ್ತಿಲ್ಲ.
ನಿನಗೆ ಹಂಗ ಗೊತ್ತಾಯ್ತು ಅಂದಾಗ ಪನಿಯಮ್ಮ ಒಂದು ಅದ್ಭುತ ಮಾತು ಹೇಳ್ತಾಳೆಯಪ್ಪ, ನನ್ನ ಶಕ್ತಿಯಲ್ಲ, ನಿನ್ನ ಮಠದ ಕಸ ಹೊಡೆದ ಅಂಗಳದ ಪ್ರತಿಫಲದ ಸೇವೆ ಇದು, ಸೇವೆ ಇದು, ಸೇವೆ ಇದು. ಕಸ ಹುಡುಗಿದ್ರು ನೋಡ್ರಿ, ಅವರೇ ದೊಡ್ಡ ಶಿವಗಳು, ಅವ್ರಿಗಿಂತ ದೊಡ್ಡ ಶಿವಗಳ ತಾಯಿ ಪನಿಯಮ್ಮ ಶರಣರು ಅಂತ ಕರೀತಾಳೆ. ಆ ತಾಯಿಗೆ ಶರಣ್ಯ ಅಂತ ಕರೀತಾಳೆ. ಪನಿಯಮ್ಮ ಮುಂದೆ ನಿಂತಾಗ ಘಟ್ಟದ ಅನುದಾನ ಶಿವಗಳು ಆಶೀರ್ವಾದವನ್ನು ಮಾಡಿ ಮನತುಂಬಿ ಆಶೀರ್ವಾದ ಮಾಡ್ಬೇಕಂತ ಪನಿಯಮ್ಮಗೆ ಹೇಳ್ತಾರೆ, ಅಮ್ಮ ನಿನಗೆ ನಾ 2 ಆಶೀರ್ವಾದ ಮಾಡ್ತೇನೆ, ಏನು ಕೇಳುತ್ತೆ ಕೇಳು, ನಿನಗೆ ಆಶೀರ್ವಾದ ಮಾಡಿಬಿಡ್ತೀನಿ. ಏನು ಕೇಳಿರ್ಬೋದು ಪನಿಯಮ್ಮ, ಇನ್ನೊಂದು 100 ವರ್ಷ ಬದುಕಂಗ ಆಶೀರ್ವಾದ ಮಾಡಂದ್ಲೇನು, ನನಗೆ ಬಂಗಾರ ಕೊಡುವಂದ್ಲೇನು, ಬೆಳ್ಳಿ ಕೊಡುವಂದ್ಲೇನು, ಜರ್ಕರ್ತ್ ನೀವು ಮನಸ್ಸಾಕ್ಷಿಯಿಂದ ಹೇಳ್ಬೇಕು, ನಿಮಗೆ ದೇವರು ಪ್ರತ್ಯಕ್ಷ ಆಗಿದ್ರೆ ನೀವೇನು ಕೇಳುತ್ತಿದ್ರಿ? ನೀವಿಟ್ಟ ಕೇಳ್ತಿದ್ರಿ, ಮನೆ ಮುಂದೆ ಒಂದು 100 ಕಾರ್ ನಿಂತಿರ್ಬೇಕು, ನಮ್ಮ ಮನೆ ಮುಂದೆ ದಿನ 1000 ಜನ ಅಡ್ಡಾಡ್ತಿರ್ಬೇಕು, ಕರೆ ನಾವು ಯಾರ ಮನೆ ಮುಂದೆ ಹೋಗಬಾರ್ದು, ಹಂಗೆ ಆಶೀರ್ವಾದ ಮಾಡಂತಿದ್ರಿ ನೀವು. ಪನಿಯಮ್ಮ ಹೇಳ್ತಾಳ, ಯಪ್ಪ ಹಿಂಗೆ ಆಶೀರ್ವಾದ ಮಾಡ್ಬೇಕಲ್ಲ, ನಿನಗೆ ನಾ ಕೇಳ್ತೀನಿ, ಈ ಜೀವ ಇನ್ನೊಂದು 2-3 ವರ್ಷದೊಳಗೆ ಬಿದ್ದು ಹೋಗ್ತದೆಪ್ಪ, ಇದು ಮಣ್ಣಾಗಿ ಹೋಗಿಬಿಡ್ತದೆ. ಆದ್ರೆ ಆ ಮಣ್ಣಾಗೋ ಮಣ್ಣ ಈ ಬಾಯಿಯೊಳಗೆ ಒಂದು ಹನಿ ನೀರು ಬಿಡ್ತಾರಲ್ಲಪ್ಪ, ಆ ನೀರು ಬಿಡಬೇಡ, ನೀ ಬಂದು ಒಂದು ಹನಿ ಪಾದೋದಕವನ್ನು ನನ್ನ ಬಾಯಿಯೊಳಗೆ ಹಾಕಬೇಕು, ನಾನು ನಿನ್ನ ಅನ್ನದಾನೇ ಅಂತ ಕೂಗುತ್ತೇನೆ, ನೀ ಎಲ್ಲ ಇದ್ರೂ ಸಹಿತ ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾಳ ಪನಿಯಮ್ಮ. ಮುಂದೆ ಹೊಡ್ಯಾಕತ್ರಿ, ಯಾವಾಗ ಹೊಡಿಬೇಕು ಅನ್ನೋದು ನಿಮಗೆ ತಿಳಿತಾ ಇಲ್ಲ. ಆಗ ಘಟ್ಟದ ಅನ್ನದಾನ ಶಿವಗಳಂತಾರವ, ತಥಾಸ್ತು ಬರ್ತಾನೆ, ಎಲ್ಲಿದ್ರು ನಿನ್ನ ಕೂಗಿಗೆ ಒಂದು ಸಾರಿ ನೀನು ಅನ್ನದಾನೆ ಅಂತ ಕೂಗಿ ಬಿಟ್ರ ಎಲ್ಲಿದ್ರು ಬಂದು ನಿನ್ನ ಬಾಯಿ ಒಳಗೆ ಪಾದೋದಕವನ್ನು ಹಾಕ್ತೀನಿ ಅಂತ ಆಶೀರ್ವಾದ ಮಾಡ್ತಾರೆ. 2ನೇದು ಏನು ಬೇಕು ಕೇಳು. 2ನೇದು ಬಹಳ ಅದ್ಭುತ ಕೇಳುತ್ತಾಳೆ, ವಿಚಿತ್ರ. ಯಪ್ಪ ನೀ ಹೆಂಗ ನನ್ನ ಮುಂದೆ ನಿಂತೀಯಲ್ಲ, ನಿನ್ನ ನೆರಳ, ಈಗ ನಾ ಮುಂದೆ ನಿಂತಿದ್ದೇನೆ, ನನ್ನ ನೆರಳು ಹಿಂದೆ ಬೀಳತ್ತೆ, ಹೌದಲ್ಲ? ಏನು ಮುಂದೆ ಬೀಳತೈತಿ? ಹಿಂದೆ ಬೀಳತೈತಿ, ಮುಂದೆ ಬೀಳಕ್ಕೆ ಸಾಧ್ಯ ಇಲ್ಲ. ಬಿಸಿಲು ಎಡಕ್ಕಿತ್ತಂದ್ರೆ ಮುಂದೆ ಬೀಳತೈತಿ. ಹಿಂದೆ ನೆರಳು ಬಿದ್ದಾಗ ಪನಿಯಮ್ಮ ಅಂತಾಳೆಯಪ್ಪ, ಈ ನಿನ್ನ ಹಿಂದೆ ನೆರಳು ಏನೈತಲ್ಲ, ಈ ನೆರಳಿನೊಳಗ ನನ್ನ ಜೀವ ಹೋದ್ರೂ ಸಹಿತ ನಿನ್ನ ಹಿಂದಿನ ನೆರಳು ಯಾರ ಮೇಲೆ ಬೀಳಬೇಕು ಅಂದ್ರೆ ನಿನ್ನ ಸೇವೆಯನ್ನು ಮಾಡುತ್ತಿರುವಂತ ಪನಿಯಮ್ಮನ ಮೇಲೆ ನಿನ್ನೆ ನೆರಳು ಬೀಳಬೇಕು ಅಂದ್ಲು. ಇದು ನಿಮಗೆ ತಿಳಿಯಲ್ಲ, ಮುಂದೆ ಹೇಳ್ತೇನೆ. ಅದಕ್ಕೂ ಅನ್ನದಾನ ಶಿವಗಳು ತಥಾಸ್ತು ಅಂದ್ರು, ಆಯ್ತು ಹೋದ್ರು. ಪನಿಯಮ್ಮ 3-4 ವರ್ಷಗಳ ಕಾಲ ಗತಿಸಿದ ಬಳಿಕ ಪನಿಯಮ್ಮನ ಕೊನೆಯ ವ್ಯವಸ್ಥೆ, ಇನ್ನೇನು ಕ್ಷಣದೊಳಗ ಉಸಿರು ನಿಂತು ಹೋಗಿಬಿಡ್ತದೆ, ಶಿವನಲ್ಲಿ ಒಂದಾಗಿ ಬಿಡ್ತಾಳೆ. ಆಗ ಪನಿಯಮ್ಮ ಏನಂದಿದ್ಲು, ಹೋಗೋ ಮುಂದ ನಿನ್ನ ಕರಿತೀನಿ, ನೀ ಬಂದ ಒಂದು ಹನಿ ಪಾದೋದಕವನ್ನು ಹಾಕಿ ನನಗೆ ಮುಕ್ತಿ ಕೊಡಬೇಕು. ಕೊನೆಯ ಕ್ಷಣದೊಳಗ ಪನಿಯಮ್ಮ ಕೂಗುತ್ತಾಳೆ, ಅಪ್ಪ ಅನ್ನದಾನಿ, ನಾ ಕರೆದಾಗ ಬಂದು ನನಗೆ ಆಶೀರ್ವಾದ ಮಾಡ್ತೀನಿ ಅಂದಿದ್ದೀಯಪ್ಪ, ಎಲ್ಲದೆ ಬೇಗ ಬಾ ಅಂದ್ಲು ಪನಿಯಮ್ಮ. ದುರ್ದೈವ ವಶಾತ್ ಅನ್ನದಾನ ಶಿವಯೋಗಳು ಬರಾಕ ಹಾಲಕೆರೆ ಮಠದೊಳಗೆ ಇರಲಿಲ್ಲ, ಹಿಮಾಲಯದೊಳಗೆ ತಪಸ್ಸು ಮಾಡ್ತಾ ಇದ್ರು. ಹಿಮಾಲಯದೊಳಗೆ ತಪಸ್ಸನ್ನು ಮಾಡುತ್ತಿರುವಂತ ಘಟ್ಟದ ಅನ್ನದಾನ ಶಿವಯೋಗಳು ಲಿಂಗದಲ್ಲಿ ಒಂದಾಗಿ ಹಾಡಿದೊಡೆಯನ್ನೊಡೆಯನ್ನು ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನ ಬಡತನವ ಬೆನ್ನಯಿಸುವೆ ಅಂತ ತಿಳ್ಕೊಂಡು ಬಸವಣ್ಣನಲ್ಲಿ ಒಂದಾಗಿ ಲಿಂಗಯ್ಯನನ್ನ ನೋಡ್ತಾ ಕಂಗಳಾಲಯದ ಮಂಗಳವನ್ನ ಹಾಡ್ತಾ ಶಿವನಲ್ಲಿ ಒಂದಾಗಿರ್ಬೇಕಾದ್ರ ಪನಿಯಮ್ಮ ಕೂಗಿದ ಶಬ್ದ ಹಿಮಾಲಯದಲ್ಲಿ ಕುಳಿತಿರುವ ಘಟ್ಟದ ಅನ್ನದಾನ ಶಿವಗಳು ಕಿವಿಗೆ ಕೇಳುತ್ತದೆ. ಅನ್ನದಾನ ಶಿವಗಳಂದ್ರು, ಅಯ್ಯೋ ನನ್ನ ಶಿಷ್ಯನಿಗೆ ನಾ ಮಾತು ಕೊಟ್ಟು ಬಿಟ್ಟಿದ್ದೆ, ನಾ ಹೋಗಲೇಬೇಕು ಅಂತಾರ. ಹೋಗಾಕೇನೆ ಗಾಡಿ ಐತೆ, ಕಾರ್ ಐತೆ, ಹೆಲಿಕಾಪ್ಟರ್ ಐತೆ, ವಿಮಾನ ಐತೆ. ಇವತ್ತಿನಂಗೆ ಹೆಲಿಕಾಪ್ಟರ್ಗಳಿರ್ಲಿಲ್ಲ, ಅವತ್ತಿನ ಕಾಲಕ್ಕೆ ವಿಮಾನಗಳಿರ್ಲಿಲ್ಲ, ಕಾರುಗಳಿರ್ಲಿಲ್ಲ, ಬೈಕ್ಗಳಿರ್ಲಿಲ್ಲ. ಹೋದ್ರೆ ಕುದುರೆ ಮೇಲೆ ಹೋಗ್ಬೇಕು, ಇಲ್ಲ ಅಂದ್ರೆ ಚಕಡಿ ಬಂಡಿಯಲ್ಲಿ ಹೋಗ್ಬೇಕು, ಇಲ್ಲ ಅಂದ್ರೆ ಜಟ್ಕ ಗಾಡಿಯಲ್ಲಿ ಹೋಗ್ಬೇಕು. ಹಿಮಾಲಯದಿಂದ ಇವಾಗ ಗದಗ ಬರ್ಬೇಕಂದ್ರ ಸುಮಾರು 6 ತಿಂಗಳರ ಬೇಕು. ಕುದುರೆ ಮೇಲೆ ಬಂದಾರಂದ್ರೆ 6 ತಿಂಗಳು ಬೇಕು. ಹೆಂಗೆ ಬರಾಕ ಸಾಧ್ಯ? ಅಧ್ಯಾತ್ಮದಲ್ಲಿ ಸಾಧ್ಯ, ತಪಸ್ಸಿನಲ್ಲಿ ಸಾಧ್ಯ. ಅನ್ನದಾನ ಶಿವಯೋಗಳು ಲಿಂಗಯ್ಯನ ನೋಡ್ತಾ ಲಿಂಗಯ್ಯನಿಗೆ ಹೇಳ್ತಾರೆ, ಯಪ್ಪ ನಿನ್ನ ಒಲಿಮೆಗಾಗಿ ಹಿಮಾಲಯಕ್ಕೆ ಬಂದೀನಿ, ಕರೆ ನಿನ್ನ ತಪಸ್ಸಿಗೆ ಬರುವ ಮುನ್ನ ನನ್ನ ಶಿಷ್ಯಳಿಗೆ ಮಾತು ಕೊಟ್ಟು ಬಂದೀನಿ, ನನ್ನ ಶಿಷ್ಯಳ ನನ್ನ ಕರೆಯಕತ್ತಾಳ, ನಾ ಹೋಗಬೇಕು,
ನನಗೆ ನೀನು ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ಹೇಳಿ ಲಿಂಗಯ್ಯ ನನ್ನ ಕರದಲ್ಲಿ ಕಟ್ಟಿಕೊಂಡು ಹಿಮಾಲಯದ ತುತ್ತ ತುದಿಯ ಮೇಲೆ ಹಿಂಗ ಎದ್ದ ನಿಂತ್ರಯವ ಒಂದನೇ ಪಾದವನ್ನ ಹಿಮಾಲಯಕ್ಕೆ ಹಿಂಗ ಹತಿಕಿ ಎರಡನೇ ಪಾದ ಮುಂದಿಟ್ರೆ ಎರಡನೇ ಪಾದ ಎಲ್ಲಿತ್ತಂದ್ರೆ ಪನಿಯಮ್ಮನ ಮುಂದಿತ್ತಂತ ಅನ್ನದಾನ ಶಿವಗಳು. ಸಾಧ್ಯ ಇದನ್ನ ವಿಜ್ಞಾನ ನಂಬೋದೆಲ್ಲ ನಿಜ, ಆದ್ರೆ ಅಧ್ಯಾತ್ಮ ನಂಬುತ್ತದೆ, ನಂಬಲೇಬೇಕು. ಅಲ್ಲಿಂದ ಬಂದು ಅನ್ನದಾನ ಶಿವಗಳು ಆಶೀರ್ವಾದವನ್ನ ಮಾಡ್ತಾರೆ. ಎರಡನೇ ಆಶೀರ್ವಾದ ಏನು ಕೇಳಿದ್ಲು ಪನಿಯಮ್ಮ? ನಿಮ್ಮ ನೆರಳು ನನ್ನ ತಲೆ ಮೇಲೆ ಬೀಳಬೇಕು. ನೀವು ಮಠಕ್ಕೆ ಬಂಗಾರದ ಶಿಖರ ಬಡಿಸ್ರಿ, ಬಂಗಾರ ಪಲ್ಲಕ್ಕಿ ಕೊಡಿಸ್ರಿ, ಬುರದರೆ ನಿಮ್ಮ 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 ಶರೀರವನ್ನು ಮಠದ ಗುರುಗಳ ಕರ್ತೃಗತಿಗೆ ಹಿಂದೆ ಯಾರ್ದಾರ ಮುಚ್ಚಾರ? ಇಷ್ಟಿಷ್ಟು ಕರ್ನಾಟಕದ ಇತಿಹಾಸದೊಳಗೆ ಮುಚ್ಚಾರ ಯಾರ್ದಾರ? ಸದ್ಯ ಇಲ್ಲ, ಮುಚ್ಚಿಲ್ಲ. ಆದರೆ ಹಾಲ್ಕೆರೆಯ ಮಠದಲ್ಲಿ ಈ ಘಟನೆ ನಡೀತದೆ. ಇವತ್ತಿಗೂ ಸಹಿತ ಹಾಲ್ಕೆರೆ ಮಠಕ್ಕೆ ಯಾರು ಹೋದ್ರೆ ನೋಡ್ಬೋದು, ಅನ್ನದಾನ ಶಿವಯೋಗಿಗಳ ಕರ್ತೃಗದ್ದಿಗೆಯ ಹಿಂದ್ಗಡೆ 2 ಹೆಜ್ಜೆ ಹಿಂದ್ಗಡೆನೆ ಪನಿಯಮ್ಮನ ಸಮಾಧಿ ಇದೆ. ಹಾಲ್ಕೆರೆಯಲ್ಲಿ ಪನಿಯಮ್ಮನ ಸಮಾಧಿ ಇದೆ. ಸಾಮಾನ್ಯ ಸ್ವಾಮಿ ಸೇವಾ ಮಾಡಿಬಿಟ್ರೆ ದೇವರು ಬೇಕಾದ ಆಶೀರ್ವಾದ ಮಾಡ್ತಾನೆ. ಬಹಳ ದೂರ ಹೋಗಲ್ಲ. ಮಹಾಲಿಂಗಪುರ ಗೊತ್ತೈತಲ್ಲ, ಬಾಗಲಕೋಟೆ ಜಿಲ್ಲಾ ರಬಕವಿ ಬನ್ನಟ್ಟಿ ತಾಲೂಕು ಮಹಾಲಿಂಗಪುರದೊಳಗ ಮಹಾಲಿಂಗ ಶಿವಗಳು ಸೇವಾ ಮಾಡ್ತಿದ್ಲು. ತಾಯಿ ಹೆಸರೇನು? ಸಿದ್ಧಾತಾಯಿ. ಆ ಸಿದ್ಧಾತಾಯಿಗೆ ಸೇವೆಗೆ ಒಲಿದ ಮಹಾಲಿಂಗ ಶಿವಯೋಗಿಗಳು ತಮ್ಮ ಜಟ ಕೊಡ್ತಾರ. ಜಟ ಕೊಟ್ಟು ಹೇಳ್ತಾರ, ಇದನ್ನ ತಗೊಂಡು ಏನ್ ಮಾಡ್ಲಿ ಅಂತ ಸಿದ್ಧಾತಾಯಿ ಕೇಳಿದಾಗ ಮಹಾಲಿಂಗ ಶಿವಯೋಗಿಗಳು ಹೇಳ್ತಾರ, ಯವ್ವ ನಿನ್ನ ಒಡಿಯೊಳಗೆ ಸಾಮಾನ್ಯದ ಜಡಗಳನ್ನ ನಾನು ಹಾಕ್ತಾ ಇಲ್ಲ, ಅಸಾಮಾನ್ಯದ ಜಡಗಳನ್ನ ನಿನ್ನ ಮಡಿಯೊಳಗೆ ಹಾಕ್ತಾ ಇದ್ದೇನೆ, ಇವುಗಳನ್ನ ತಗೋ. ಈ ಜಡೆಗಳು ನಿಮ್ಮ ಮಹಾಲಿಂಗೇಶ ಮಠದಾಗ ಇರ್ಬೇಕಂತೀಯಲ್ಲ, ಈ ಜಡೆಗಳು ಎಲ್ಲಿವರೆಗೆ ಬೆಳಿತಾವ ಅಲ್ಲಿವರೆಗೆ ಮಹಾಲಿಂಗೇಶ ಮಠದೊಳಗೆ ಅದಾನಂತ ತಿಳ್ಕೋ. ಯಾವತ್ತಿ ಜಡಿ ಬೆಳೆಯೋದನ್ನ ನಿಲ್ಲಿಸ್ತಾವ ಅವತ್ತ ಮಹಾಲಿಂಗೇಶ ಈ ಮಠದೊಳಗೆ ಸತ್ತಾನ ಅಂತ ತಿಳ್ಕೋ ಅಂತ ಹೇಳ್ತಾರೆ. ಆ ಜಡೆಗಳು ಮಹಾಲಿಂಗ ಶಿವಯೋಗಿಗಳು ಲಿಂಗೈಕ್ಯರಾಗಿ 400 ವರ್ಷ ಆದರೂ ಸಹಿತ ಇವತ್ತಿಗೂ ಸಹಿತ ಜಡೆಗಳು ಮಹಾಲಿಂಗಪುರದ ಮಠದೊಳಗೆ ಬೆಳ್ಯಾಕತ್ತಾವ. ನಂಬುತ್ತೀರೋ? ನಂಬಬೇಕು. ಅಧ್ಯಾತ್ಮ ಹೇಳ್ತದೆ, ವೈದ್ಯಕೀಯ ಇರುತ್ತದೆ. ಒಬ್ಬ ಮನುಷ್ಯ 112 ವರ್ಷ ಮಾತ್ರ ಬದುಕಬಲ್ಲ ಅಂತ ಹೇಳ್ತದೆ. ನಮ್ಮ ಅಧ್ಯಾತ್ಮ ಹೇಳ್ತದೆ, ಒಬ್ಬ ಮನುಷ್ಯ ಸಿದ್ಧಿಯ ಶಿಖರದ ಸಾಧನೆಯನ್ನು ಮಾಡಿದ್ರೆ 771 ವರ್ಷ ಬದುಕಬಲ್ಲ ಅಂತ ನಮ್ಮ ಅಧ್ಯಾತ್ಮ ಹೇಳ್ತದೆ. ಈಗ ಚಪ್ಪಳೆ ಹೊಟ್ರೆ ಅಯ್ಯೋ, ಬದುಕ್ಯಾರ ನಮ್ಮ ನಾಡಿನ ಮಹಾತ್ಮರು? ಬದುಕ್ಯಾರ? ಇಲ್ಲ, ಬದುಕ್ಯಾರ. ಅಂಕಲಿಗೆ ಅಡವಿ ಸಿದ್ದೇಶ್ವರ ಆದಿಯಾಗಿ ಗದಗ ಜಿಲ್ಲೆಯ ಬೂದಿಹಾಳದ ಬೂದೀಶ್ವರ ಶಿವಯೋಗಿಗಳು ಸಹಿತ 771 ವರ್ಷ ಬದುಕ್ತಾರೆ. ವಿಚಿತ್ರ ಅಂದ್ರೆ ಚಾಂಗದೇವ್ ಮಹಾರಾಜ್ ಅಂತ ಬರ್ತಾರೆ, ಅವರು 1400 ವರ್ಷ ಇದೇ ಭಾರತದಲ್ಲಿ ಇದೇ ಕರುನಾಡಿನಲ್ಲಿ ಬದುಕ್ತಾರೆ. 1400 ವರ್ಷ. ಯಮನೂರೇಶ, ಇವಾಗ ಯಮನೂರೇಶ ಅಂತ ಕರೀತಾರೆ. ಎಷ್ಟು ವಿಚಿತ್ರ ಅಲ್ಲ? ಸೇವೆ ಮಾಡ್ಬೇಕು. ಅದಕ್ಕಾಗಿ ದಾಸರೇ ಹೇಳೋದಿಲ್ಲೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿಗೆ ಗುಲಾಮನಾಗಬೇಕಂತ ಅಂದಾಗ ಮಾತ್ರ ಸದ್ಗುರು ನಿಮಗೆ ಒಲಿತಾನೆ ಹೊರತಾಗಿ ಇಲ್ಲದೆ ಇದ್ರೆ ಸದ್ಗುರು ಒಲಿಲಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ನಿಜಗುಣರು, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಬಹುದು ನರರಿಗೆ ಮುಕುತಿ. ವಾವ್, ಎಂತ ಅದ್ಭುತ! ಮನುಷ್ಯನಿಗೆ ಮುಕ್ತಿ ದೊರಿಬೇಕಾಗಿತ್ತು ಅಂದ್ರ ಇಂತಹ ಸದ್ಗುರುಗಳವರ ಉಪದೇಶವನ್ನು ಸುಮ್ಮನೆ ಕೇಳಬೇಕಂತ ಜೀವನ ಪಾವನ ಆಗುತ್ತದಂತೆ. ಸುಮ್ಮನೆ ಕೇಳೋದಲ್ಲ, ಕೇಳಿ ಹಿಂಗೆ ಜಾಡಿಸಿ ಬಿಟ್ಟು ಹೋಗೋದಲ್ಲ, 4 ಮಾತುಗಳನ್ನು ಅಳವಡಿಸ್ಕೊಳ್ಬೇಕು. ಎಷ್ಟು ಕೆಟ್ಟ ಅಂತಂದ್ರೆ ಇವತ್ತು ಮಠಗಳಿಗೆ ಹೋಗೋದನ್ನ ಮರೆತಿದ್ದೇವೆ, ಮಂದಿರಗಳಿಗೆ ಹೋಗೋದನ್ನ ಮರೆತಿದ್ದೇವೆ, ಗುರುಗಳಿಗೆ ನಮಸ್ಕಾರವನ್ನ ಮಾಡೋದು ಮರೀತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಮಸ್ಕಾರ ಡಿಜಿಟಲ್ ಆಗೈತಿ ಅಂದ್ರೆ ಮೊದಲೆಲ್ಲ ನೀವು ಗೌರಿಶಂಕರ ಅಜ್ಜಾರ್ ಪಟ್ಟಾಧಿಕಾರ ಆದಾಗ ಹೆಂಗ್ ನಮಸ್ಕಾರ ಮಾಡ್ತಿದ್ರಿ? ಅವ್ರ ಪಟ್ಟಾಧಿಕಾರ ನೋಡಿದವ್ರು ಯಾರೇ ಅದಿರೇನೆ? ಒಟ್ಟು ಹೋಗೇ ಬಿಟ್ಟ ಇರ್ಲಿ. ಈಗರೇ ನೀವು ನಮಸ್ಕಾರ ಮಾಡ್ತೀರಲ್ಲ ಗೌರಿಶಂಕರ ಅಜ್ಜವ್ರಿಗೆ ಹೆಂಗ್ ನಮಸ್ಕಾರ ಮಾಡ್ತೀರಿ ಹೇಳಿ ನೋಡೋಣ. ಒಬ್ಬರ್ರಿ ಹೆಂಗ್ ನಮಸ್ಕಾರ ಮಾಡ್ತೀರಿ? ಗುರುಗಳ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರವನ್ನು ಮಾಡ್ತೀರಿ. ಮೊದಲು ಸಾಷ್ಟಾಂಗ ಅಂತಿಂತು, ಆಮೇಲೆ ಪಂಚಾಂಗ ಅಂತ ಬಂತು,
ಮೊಣಕಾಲೂರಿ ನಮಸ್ಕಾರ ಮಾಡಾಕತ್ರಿ. ಈಗ ಸ್ವಾಮಿಗಳು ಎಲ್ಲಿಗೆ ಬಂದಿರಿ ಅಂದ್ರ ಇಟ್ಟಪ್ಪ ಅದಕ್ಕೆ ಮುಟ್ಟಿರೇ ಇಲ್ಲ. ಏನದನ್ನ ಮುಟ್ಟಿದ್ರೆ ನಮಗ ಪಾಪ ಬರ್ತೈತೆ ಅನ್ನಂಗ ಮಾಡ್ತೀರಿ ನೀವು. ಹೋಗ್ಲಿ. ಇನ್ನು ಕೆಲವು ಜನ ಹೆಂಗ ಬಂದಾರ ಅಂದ್ರ ಯಪ್ಪ ಕಾಲು ಯಾಕತ್ತಾವ್ರಿ. ಆ ಸ್ವಾಮಿಗಳು ಮೊಣಕಾಲು ಮುಟ್ಟಿ ನಮಸ್ಕಾರ ಮಾಡಕತ್ತಾರ. ಈಗ ಸ್ವಾಮಿಗಳು ಮೊಣಕಾಲು ಇನ್ನೂ ಡಿಜಿಟಲ್ ಹೆಂಗಾಗೈತಿ ಅಂದ್ರೆ ಮೊಣಕಾಲು ಹೋಯ್ತು, ದೂರ ಹೋಯ್ತು. ಈಗ ಸ್ವಾಮಿಗಳು ಕೆಲವು ಜನ ಭುಜ ಮುಟ್ಟಿ ನಮಸ್ಕಾರ ಮಾಡಕತ್ತಾರ. ಅದು ಹೋಯ್ತು. ಖರೆ ನಾವೆಲ್ಲ ನೋಡಿ ವಿವೇಕ್ ದೇವರಾಜ ನೀವು ನೋಡಿರಿ. ಕೆಲವು ಜನ ಹೆಂಗಂದ್ರೆ ನಮ್ಮ ತಲೆ ಮೇಲೆ ಎರಡೋ ಕೈ ಇಟ್ಟು ನಮಸ್ಕಾರ ಮಾಡಕತ್ತಾರ. ಖರೇನೆ, ಖರೆ ನಿಜ. ಅಲ್ಲಿವರೆಗೆ ಬದಲಾವಣೆ ಅಮ್ಮ. ಹೀಗಾದರೆ ಬದಲಾವಣೆ ಆಗೋದು ಯಾವಾಗ? ಭಾರತ ದೇಶ ಅಂದ್ರೆ ಸಂಸ್ಕಾರದ ದೇಶ ಅಂತ ಕರಿತಾ ಇದ್ದೇವೆ. ದುರ್ದೈವ ವಶಾತ್ ಇವತ್ತು ಅದೇ ಭಾರತ ದೇಶದಲ್ಲಿ ಸಂಸ್ಕಾರವನ್ನ ನಾವೆಲ್ಲರೂ ಮರೀತಾ ಇದ್ದೇವೆ. ಎಷ್ಟು ಕೆಟ್ಟ ಅಲ್ಲ? ನೀವೆಲ್ಲ ಲಕ್ಷೋ 10 ಲಕ್ಷ 5 ಲಕ್ಷ ಡೊನೇಷನ್ಗಳನ್ನು ಕಟ್ಟಿ ನಿಮ್ಮ ಮಕ್ಕಳನ್ನ ಇಡಾಕತ್ತೀರಲ್ಲ, ಎಲ್ಲೆಲ್ಲಿ ಇಡಾಕತ್ತೀರ? ಹಾಸ್ಟೆಲ್ಗೆ ಹೋಗಿ ಇಡಾಕತ್ತೀರಿ. ಲಕ್ಷ ಡೊನೇಷನ್ ಕಟ್ಟಿ ಹಾಸ್ಟೆಲ್ಗೆ ಹೋಗಿ ಇಡಾಕತ್ತೀರಿ. ಯಾವಕ್ಕೆ ಹೇಳ್ತೀರಿ? ನೀವು ವಿದೇಶಕ್ಕೆ ಫ್ಲೈಟ್ನ್ಯಾಗ ಬರ್ರ ಅಂತ ಹೋಗ್ಬೇಕಂತೀರಿ. ಅವು ವಿದೇಶಕ್ಕೆ ಹೊಕ್ಕಾವ, ನೀವು ಪರದೇಶಾಗ ಮನೆ ಹಾಕೊಂಡಿರ್ತೀರಿ. ವಿದೇಶಕ್ಕೆ ಹೋದ ಅವ್ವಪ್ಪ ಸತ್ರು ಹೊಳೆ ಬರಲಾಗ್ಯಾವ. ಕಾರಣ ಏನು? ನೀವು ಮಾಡಿದ ತಪ್ಪೇ ವಿನಃ ಮಕ್ಕಳು ಮಾಡಿದ ತಪ್ಪಲ್ಲ. ನಾಲ್ಕು ಮಕ್ಕಳು ದಾರಿಯನ್ನು ತಪ್ತಾ ಇದ್ದಾರೆ ಅಂತಂದ್ರೆ ನೀವೆಲ್ಲ ತಿಳ್ಕೊಂಡಿರಿ. ಮನೆಯಾಗಿದ್ದ ಮಕ್ಕಳು ಅವ್ವ ಅಪ್ಪನ ಕೈಯಾಗ ಕಲಿತ ಮಕ್ಕಳು ದಾರಿ ತಪ್ತಾರಂತ ನೀವು ತಿಳ್ಕೊಂಡಿರಿ. ಅಮ್ಮ ನಿಮಗೆ ಸತ್ಯದ ಮಾತು ಹೇಳುತ್ತೇನೆ, ಮನೆಯಲ್ಲಿದ್ದ ಮಕ್ಕಳು 50% ದಾರಿ ತಪ್ಪಿದ್ರೆ ಹಾಸ್ಟೆಲ್ ಒಳಗಿದ್ದ ಮಕ್ಕಳು 100% ದಾರಿಯನ್ನು ತಪ್ಪಿ ಮನೆಗಳಿಗೆ ಚಟಗಳನ್ನು ಕಲಿತ ಬರ್ತಾರೆ. ನಿಮಗೆ ಗೊತ್ತಿರಲಿ ತಂದೆ ತಾಯಿಗಳಿಗೆ, ನಮಗೆ ಯಾರಿಗೂ ಗೊತ್ತಿಲ್ಲ. ಮಕ್ಕಳು ಇವತ್ತು ಚಟಗಳನ್ನು ಕಲಿತಾ ಇರೋದೇ ಹಾಸ್ಟೆಲ್ಗಳಲ್ಲಿ ವಿನಃ ಮನೆಗಳಲ್ಲಿ ಅಲ್ಲ. ದೆಹಲಿ ಒಳಗಡೆ ಒಂದು 6 ತಿಂಗಳ ಹಿಂದೆ ಒಂದು ಘಟನಾ ನಡೀತದೆ. ವಿಡಿಯೋಗಳಲ್ಲಿ ವೈರಲ್ ಆಗ್ತದೆ. ಓರ್ವ ತರುಣಿ ಅರ್ಥಾತ್ ಓರ್ವ ಹುಡುಗಿ, ಹೆಣ್ಣು ಎಂದರೆ ಪೂಜಿಸುವ ಪುಣ್ಯ ಭಾರತ ದೇಶದಲ್ಲಿ ನಾನು ನಡೀತಾ ಇರುವಂಥ ಘಟನೆಯನ್ನು ಹೇಳ್ತಾ ಇದ್ದೇನೆ ತಾಯಿ. ಓರ್ವ ತರುಣಿ, ಯಾವ ದೇವಸ್ಥಾನ ಅಂದರೆ ನಾವು ಪೂಜೆ ಮಾಡ್ತೇವೋ, ಯಾವ ದೇವಸ್ಥಾನದೊಳಗಡೆ ಹೋಗಿ ಮಂಗಳ ಆರತಿಯ ತಟ್ಟಿಯನ್ನು ಬೆಳಿಗ್ಗೆ ಕಾಣಿಕ ಹಾಕಿ ಆರತಿಯನ್ನು ನಾವು ತಗೊಳ್ತೇವಲ್ಲ, ಅದೇ ಆರತಿ ತಟ್ಟಿಯೊಳಗ ದೆಹಲಿಯ ಪಟ್ಟಣದೊಳಗ ಹುಡುಗಿ ಕಡ್ಡಿ ಪಟ್ಟಣ ಹಚ್ಕೊಂಡಲ್ಲ ನಾ ಹೇಳಕತ್ತಿದ್ದು, ಆರತಿ ತಟ್ಟಿ ಒಳಗೆ ಹೋಗಿ ಸಿಗರೇಟ್ ಹಚ್ಕೊಂಡು ಸೇದ ತಾಳೆ ಅಂದ್ರೆ ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದನ್ನ ವಿಚಾರ ಮಾಡ್ರಿ. ನಾ ಹೇಳಿರುವ ಘಟನೆ ಅಲ್ಲಿ ಇದು ನಿಜ. ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ಮನೆಯಲ್ಲೂ ಸಹಿತ ಆ ಘಟನೆ ನಡೀತದೆ. ಎಚ್ಚರಾಗ್ರಿ, ಎಚ್ಚರಾಗ್ರಿ, ಎಚ್ಚರಾಗ್ರಿ. ಎಲ್ಲರ ಕೈಯಾಗ ನೀವೇನ್ ಮಾಡಕತ್ತೀರಿ ಅಂದ್ರ 6:30 ಆಯ್ತಂದ್ರೆ ರಿಮೋಟ್ ಹಿಡ್ಕೊಂಡು ನೀವು ಕುಂಡಿರ್ತೀರಿ. 7 ಗಂಟೆ ಆಯ್ತಂದ್ರೆ ನಮ್ಮ ಅಪ್ಪಳದೊಂದು ಅಂಗಡಿ ಐತಿ, ಇವು ಅಂಗಡಿಗೆ ಹೋಗಿ ಅಳ್ಳಾಡ್ಕೊಂತ ಇವು ಮನೆಗೆ ಬರ್ತಾವ. ಈ ಮಕ್ಕಳ ಕೈಯಾಗ ಏನ್ ಮಾಡಕತ್ತೀರಿ ಅಂದ್ರ ಫೋನ್ ಕೊಟ್ಟು ಯೂತರ್ನ ಕುಂಡ್ರಸಾಕತ್ತೀರಿ. ಇವೆಲ್ಲ ಏನ್ ಮಾಡಕತ್ತಾವ ಅಂದ್ರ ಫೋನ್ ಒಳಗೆ ಹಾಯ್ ಬಾಯಿ ಚಾಟ್ ಮಾಡ್ಕೊಂತ ಗಾಡಿಗೆ ಹಾಕೊಂತ ಇವೆಲ್ಲ ಹೊಂಟಾವ. ಬದಲಾಗೋದು ಯಾವಾಗ? ಫೋನಿನಿಂದ ಮಕ್ಕಳು ಎಷ್ಟು ಹಾಳಾಗ್ತಾ ಇದ್ದಾರೆ ಅಂದರೆ, ಇದೊಂದು ಘಟನೆ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾನೆ ಅಮ್ಮ. ಕೊರೋನಾ ಸಂದರ್ಭದಲ್ಲಿ ಆ ಘಟನೆಯನ್ನು ಕೇಳಿದ್ರೆ ಕರಳು ಚುರ್ರನ್ನತ್ತೆ. ಮಗ ಕೇಳುತ್ತಾನೆ, ಅಮ್ಮ ನನ್ನ ಫೋನ್ ರಿಚಾರ್ಜ್ ಖಾಲಿಯಾಗಿದೆ, ನನಗೆ ರಿಚಾರ್ಜ್ ಮಾಡಿಸೋದಕ್ಕೆ ಹಣ ಕೊಡು. ತಾಯಿ ಹೇಳ್ತಾಳೆ, ಮಗ ನನ್ನ ಹತ್ರ ಇವಾಗ ಹಣ ಇಲ್ಲ, ಹೊರಗೆ ಹೋಗಿ ದುಡ್ಕೊಂಡು ಬರ್ತೀನಿ ಅಂದ್ರೆ ಹೊರಗೆ ಹೋದ್ರೆ ಕೆಲಸನೂ ಇಲ್ಲ, ಸ್ವಲ್ಪ ದಿನ ತಡಿ, ಇಲ್ಲಿ ಲಾಕ್ಡೌನ್ ಮುಗಿಲಿ, ಹೊರಗೆ ಹೋಗಿ ದುಡಿದು ಬಂದು ನಿನಗೆ ನಾ ಹಣ ಕೊಡುತ್ತೇನೆ. ನಿನಗೆ ಹಣ ಕೊಡೋದಕ್ಕೆ ನಿಮ್ಮ ಅಪ್ಪ ಇಲ್ಲ, ನಿಮ್ಮ ಅಪ್ಪ ಬಾಲ್ಯದಲ್ಲಿ ತೀರಿ ಹೋದ, ನಾ ದುಡ್ಕೊಂಡು ಬರಬೇಕು ಅಂದ್ರ ಹೊರಗೆ ಬಿಡೋದಿಲ್ಲ, ಸ್ವಲ್ಪ ದಿನ ತಡಿ, ನಿನಗೆ ಹಣ ಕೊಡ್ತೀನಿ. ಮಗ ಹೇಳ್ತಾನ, ಇಲ್ಲ ನನಗೆ ಈ ಸದ್ಯ ಹಣ ಬೇಕು ಅಂದ್ರೆ ಬೇಕು. ಸ್ವಾಮಿ ಎಲ್ಲಿಂದ ಕೊಡಬೇಕು ಆ ತಾಯಿ ಹಣ? ಮನೆಯಲ್ಲಿ ಉಣ್ಣೋದಕ್ಕೆ ಅಣ್ಣನೇ ಇರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಣ ಎಲ್ಲಿಂದ ಸಿಗುತ್ತೆ ಅಮ್ಮ? ತಾಯಿ ಅಂದ್ಲು, ಮಗ ಸ್ವಲ್ಪ ದಿನ ತಾಳ್ಕೋ, ನಿನಗೆ ನಾನು ದುಡಿದು ಹಣ ತಂದು ಕೊಡುತ್ತೇನೆ ಅಂದ್ರೆ ಮೊಬೈಲ್ ರಿಚಾರ್ಜ್ ಮಾಡಿಸೋದಕ್ಕೆ ಹಣ ಕೊಡದೇ ಇರ್ತಕ್ಕಂಥ ತಾಯಿಯ ರುಂಡವನ್ನೇ ಕತ್ತರಿಸಿದಾತ ಮಗ, ರುಂಡವನ್ನೇ ಕತ್ತರಿಸ್ತಾನೆ ಮಗ. ಎಷ್ಟು ಕೆಟ್ಟ ಅಲ್ಲ?
ಈ ಘಟನೆ ಕೇಳಿದರೆ ನಿಮಗೊಂಥರ ಅನ್ನಿಸ್ತದೆ ಅಮ್ಮ, ನೀವೆಲ್ಲ ನಿಜವಾಗಲೂ ಎಚ್ಚರಾಗ್ರಿ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ. ಮಕ್ಕಳನ್ನ ಗುರುಗಳ ಕಡೆ ಕರ್ಕೊಂಬರ್ರಿ, ಮಠಗಳ ಕಡೆ ಕರ್ಕೊಂಡ್ರಿ. ಮಕ್ಕಳ ಬದಲಾವಣೆ ಆಗ್ತವೆ. ನೀವು ನೋಡ್ರಿ, ನಮ್ಮ ಜನ ಆಧ್ಯಾತ್ಮದ ಪ್ರವಚನ ಆಯ್ತಂದ್ರ ಬರೀ 50 ಜನ ಕೊಡ್ತಾರೆ. ಅದ ಇವತ್ತು ಈ ವೇದಿಕೆಗೆ ಸುದೀಪ ಬಂದಿದ್ನಂದ್ರ ಇಲ್ಲಿ ಸ್ವಾಮಿಗಳು ಸಂಧ್ಯಾ ಕೊಂಡಿರ್ಬೇಕಾಗೈತೆ ಅಲ್ಲೆಲ್ರ. ಎಷ್ಟು ಕೆಟ್ಟ ಅಲ್ಲ, ನಾವೆಲ್ಲ ಮರೀತಾ ಇದ್ದೇವಲ್ಲ. ನಿಜ ನಗು ಬರ್ತದೆ ಅಮ್ಮ. ಈ ಸಂಸ್ಕಾರವನ್ನು ಏನಾದರೂ ನಾವು ಕೊಡದೆ ಹೋಗಿಬಿಟ್ರೆ ಇನ್ನೊಂದಲ್ಲಿ ಭಾರತ ದೇಶದಲ್ಲಿ ಮಠದಲ್ಲಿದ್ದು ಸ್ವಾಮಿಗಳ ಮಠ ಬಿಟ್ಟು ಹೊರಗೆ ಬರಲಾರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅವನ್ನ ಕೊಡ್ರಿ, ಅವರನ್ನ ಗುರುಗಳ ಕಡೆ ಕರ್ಕೊಂಡು ಬರ್ರಿ. ಗುರುಗಳ ಕಡೆ ಕರ್ಕೊಂಡು ಬಂದ್ರ ಗುರುಗಳು ನಿಮಗೆ ಆಶೀರ್ವಾದ ಮಾಡ್ತಾರ. ಅಡವಿ ಸಿದ್ದೇಶ್ವರರು ಯಾರು ಅವ್ರ ಹತ್ರ ಬರ್ತಾರ ಅವರಿಗೆಲ್ಲ ಆಶೀರ್ವಾದ ಮಾಡ್ತಿದ್ರು. ಅವ್ರ ದೇಹ ಮಾತ್ರ ಅಂಕಲಿಗೆ ಒಳಗೆ ಕುಂದ್ರಿಗೆ ಒಳಗೆ ಇರ್ತೈತೆ ವಿನಃ ಅವರ ಆತ್ಮ ಜ್ಯೋತಿ ಎಲ್ಲಾ ಕಡೆ ಸಂಚಾರ ಮಾಡ್ತಿತ್ತು. ಅವರನ್ನ ಹುಡುಕಿಕೊಂಡು ಬಂದ ಅಬ್ಬೆ ತುಮಕೂರಿನ ವಿಶ್ವರಾಧ್ಯಾಯರು ಸಂಚಾರವನ್ನ ಮಾಡ್ತಾ ಹೋಗ್ತಿರ್ಬೇಕಾದ್ರೆ, ಯಪ್ಪ ಅಡವಿ ಸಿದ್ದೇಶ, ನಿನ್ನನ್ನ ಹುಡ್ಕೊಂಡಷ್ಟು ದೂರ ಹೆಂಗ ಬರ್ಲಿ ಓಯಪ್ಪ, ನನಗ ದರ್ಶನ ಕೊಡು ಅಂದ್ರ ಬೆಳಗಾವಿ ಜಿಲ್ಲೆಯೊಳಗಿರುವಂತ ಅಂಕಲಿಗೆ ಅಡವಿ ಸಿದ್ದೇಶ್ವರ ಶರೀರ, ಅವರ ಶರೀರ ಅಂಕಲಿಗೆ ಒಳಗಿರ್ಲಿಲ್ಲ. ಅಬ್ಬೇ ತುಮಕೂರು ವಿಶ್ವರಾಧ್ಯಾಯರು ನಾನು ಕೂಗಾಕತ್ತಾರ ಅಂದ್ರೆ ಹೋಗಿ ದರ್ಶನ ಕೊಡಬೇಕು ಅಂತೇಳಿ ಯಾದಗಿರಿ ಜಿಲ್ಲೆಗೆ ಹೋಗಿ ದರ್ಶನ ಕೊಟ್ಟಾತ ಪುಣ್ಯ ಪುರುಷ ಅಡವಿ ಸಿದ್ದೇಶ ಅಂತ. ಸಾರಿಂದ BP ಶುಗರ್ ಕಡಿಮೆ ಆಕೈತೆ ಅಂತ ತಿಳ್ಕೊಂಡು ವಿವೇಕ್ ಅಜ್ಜವ್ರ ಪ್ರವಚನದ ಹೇಳಿದ್ಗಳನ್ನೇ BP ಶುಗರ್ ಕಡಿಮೆ ಆಕೈತೆ ಅಂತ ಹೇಳ್ಯಾರ ವಿವೇಕ್ ಅಜ್ಜಾರ ಅಂತ ತಿಳ್ಕೊಂಡು ಆ ಮುದಕ್ಕೆ ರಾತ್ರಿ 3ಕ್ಕೆ ಚಪ್ಪಳೆ ಹೊಡ್ಯಾಕತ್ತಿತ್ತಂತ. ಅಂದ್ರೆ ನಮ್ಮ ಜನರು ಬದಲಾವಣೆ ಆಗೋದು ಯಾವಾಗ? ದಯವಿಟ್ಟು ನನ್ನ ಮಾತುಗಳು ಅಮ್ಮ ನಿಮಗೆ ಈ ಸದ್ಯ ಕಹಿ ಅನ್ನಿಸ್ತವೆ. ಸ್ವಲ್ಪ ಕುಂತು ವಿಚಾರ ಮಾಡಿ ನೋಡ್ರಿ. ಶಿವಪ್ರಸಾದ್ ದೇವರ ಮಾತು ಹೆಂಗಂದ್ರ ಕಬ್ಬಣ್ಣ ಮ್ಯಾಲಿಂದ ತಿಂದಂಗ ಕಬ್ಬು ತಿಂದಿರ? ಹಳಸಾಲ ಮಂದಿ ಕಬ್ಬು ಬೆಳಿತೀರಿ. ಕಬ್ಬು ಮ್ಯಾಲಿಂದ ತಿಂತಿರೋ ತಳಗಿಂದ ತಿಂತಿರೋ? ಇಲ್ರಿ ಅಜ್ಜೋರ, ನಾವೇ ಕಬ್ಬು ನಾಲ್ಕು ಕುಡಿಯಾಕತ್ ಬಿಟ್ಟಿವ್ರಿ. ಕಬ್ಬ ಗೊತ್ತಿಲ್ಲ ನಮಗ, ಅನುಪಕ್ಕಿನೂ ಇದಿರಿ ನೀವು. ಕಬ್ಬ ಮ್ಯಾಲಿಂದ ತಿಂತಾರ. ಮ್ಯಾಲಿಂದ ತಿಂದಾಗ ಒಣ್ಣೆ ಗಣಕ್ಕೆ ಬಹಳ ಸಿಹಿ ಇರ್ತೈತೋ ಹೆಂಗೋ? ಸವಳ ಹತ್ತತ್ತ. ಒಣ್ಣೆ ಗಣಕಿ ಸವಳ ಹತ್ತತ್ತ, ಎರಡನೇ ಗಣಕಿಯಿಂದ ಸಿಹಿ ಹತ್ತತ್ತ. ನನ್ನ ಮಾತು ಹೆಂಗಂದ್ರ ಮೊದಲಿಗೆ ಸವಳ ಹತ್ತತಾವ. ಮನೆಯಾಗ ಕುಂತ 10 ನಿಮಿಷ ವಿಚಾರ ಮಾಡಿಬಿಟ್ರ ಶಿವಪ್ರಸಾದ್ ದೇವರು ಹೇಳಿದ ಮಾತು ಸತ್ಯ ಅಂತ ಅನಿಸ್ತವೆ. ವಿಚಾರ ಮಾಡ್ರಿ. ಸುಮ್ಮನೆ ಎದ್ದು ಭಾಳ ಚಲೋ ಮಾತಾಡಿದ್ರಪ್ಪ ಯಾರು ಎರ್ನಾಳ್ ಸ್ವಾಮಿ ಬರ್ಚಕ್ ಮಾತಾಡಿದ್ರ ಅಂತೇಳಿ ಇಲ್ಲೇ ಜಾಡಿಸಿ ಚೇರ್ ಮೇಲೆ ಬಿಟ್ಟು ಹೋಗಬೇಡ್ರಿ. ಮಕ್ಕಳಿಗೆ ಚಲೋ ಶಿಕ್ಷಣವನ್ನು ಕೊಡ್ರಿ. ಮಕ್ಕಳೆಲ್ಲ ಬದಲಾವಣೆಯನ್ನು ಮಾಡ್ರಿ. ಮಕ್ಕಳಿಗೆ ಇಂತಿಂತ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ರಿ. ಮಕ್ಕಳ ಬದಲಾವಣೆ ಆಗ್ತವೆ. ಸತ್ಯ ಹರಿಶ್ಚಂದ್ರನ ನಾಟಕವನ್ನು ನೋಡಿದ ಮಹಾತ್ಮ ನನ್ನ ಜೀವನದ ಉದ್ದಗಲಕ್ಕೂ ಸತ್ಯವನ್ನೇ ಹೇಳಬೇಕಂತ ಹೇಳಿ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟ ಮಹಾತ್ಮ ಗಾಂಧಿ ನಾಟಕವನ್ನು ನೋಡಿ ಬದಲಾಗಬೇಕಲ್ಲ. ದಯವಿಟ್ಟು ಇಂತಹ ಶರಣರ, ಸಂತರ, ಮಹಾತ್ಮರ, ದಾರ್ಶನಿಕರ ವಿಚಾರಧಾರೆ ಕಡೆಗೆ ದಯವಿಟ್ಟು ಎಲ್ಲರೂ ಹೆಜ್ಜೆಯನ್ನ ಹಾಕಬೇಕು. ಅಂದಾಗ ಮಾತ್ರ ನಮ್ಮ ಮಕ್ಕಳ ಬದುಕು, ನಮ್ಮ ಬದುಕು ಪಾವನ ಆಗುತ್ತದೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಅಡವಿ ಸಿದ್ದೇಶನ ಅಂಗಳದ ಪುಣ್ಯದ ಆಲಯದಲ್ಲಿ ನಾವೆಲ್ಲರೂ ವಿಚಾರವನ್ನ ಕೇಳ್ತಾ ಇದ್ದೇವೆ. ಅಡವಿ ಸಿದ್ದೇಶ್ವರರ ಕುರಿತು ಎಷ್ಟು ಹೇಳಿದರೂ ಸಹಿತ ಕಡಿಮೆ. ನಿಮಗೆ ಗೊತ್ತಿರಲಿ, ಸಿದ್ಧಗಂಗಾ ಮಠದೊಳಗ ಲಕ್ಷ ಜನ, 10,000 ಜನ ಪ್ರಸಾದ ಮಾಡ್ತಾರ. ಆ ಒಲಿನ ಇನ್ನು ಆರಿಲ್ಲ ಅಂತ ಹೇಳ್ತಿರಲ್ಲ, ಆ ಒಲಿಗೆ ಮೊದಲು ಕೆಚ್ಚನ್ನ ಹಚ್ಚಿದಾತ ಅಡವಿ ಸಿದ್ದೇಶ. ಇವರೇ ಹಚ್ಚಿದ್ದು. ಅವರು ಹಚ್ಚಿದ ನಾಂದಿಯ ದೀಪ ಇವತ್ತಿಗೂ ಸಹಿತ ನಂದಿಲ್ಲ. ಕಾರಣ ನಿಮಗೊಂದು ಮಾತು ಹೇಳುತ್ತೇನೆ. ಗುರು ಚರಣಕ್ಕ ಒಂದು ಸಾರಿ ಬಂದು ಬಿದ್ದು ಬಿಟ್ರ ಅದಕ್ಕಾಗಿ ಅಲ್ಲಮ ಬಹಳ ಚಲೋ ಒಂದು ಮಾತು ಹೇಳ್ತಾನ. ಕಂಡುದ ಹಿಡಿಯಲಲ್ಲದೆ ಕಾಣುದದ ನರೆಸಿ ಹಿಡಿದಿಯನೆಂದೊಡೆ ಸಿಕ್ಕ ದಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದು ಕಾಣಬಹುದು ಗುಹೇಶ್ವರ. ನೀವು ದೇವರನ್ನ ಅಲ್ಲಿ ಇಲ್ಲಿ ಧರ್ಮಸ್ಥಳಕ್ಕೆ ಹೋದ್ನೋ, ಕಾಶಿಗೆ ಹೋದ್ನೋ, ಅಲ್ಲೆಲ್ಲಿ ಹೋಗೋದು ಬೇಡವ. ಒಂದು ಸಾರಿ ಗೌರೀಶಂಕರ ಅಜ್ಜರ ಪಾದಕ್ಕೆ ಬಂದ ಹನಿ ಹಚ್ಚಿಬಿಡ್ರಿ. ಮುಕ್ಕೋಟಿ ದೇವರುಗಳು ಇಂತಹ ಪುಣ್ಯ ಪುರುಷರ ಪಾದದ ಅಡಿಯಲ್ಲಿ ಇರ್ತಾವಂತ.
ಅದಕ್ಕಾಗಿ ಗುರುಚರಣ ಬಹಳ ಶ್ರೇಷ್ಠ ಅಂತ ಹೇಳುತ್ತಾರ. ಹಾಗಾಗಿ ಅಂತಹ ಪುಣ್ಯ ಪುರುಷನ 14ನೇ ವರ್ಷದ ಉತ್ಸವವನ್ನು ಮಾಡ್ತಾ ಇದ್ದೀರಿ. ಈ ಜಾತ್ರೆ ಕೇವಲ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿಗೆ ಮೀಸಲಾಗೋದಿಲ್ಲ ವಿಶ್ವನಾಥಜವರೇ. ಮುಂದೊಂದು ದಿನ ಅಖಂಡ ಕರ್ನಾಟಕವೇ ಕೊಣ್ಣೂರಿನ ಮಠದ ಕಡೆಗೆ ಮುಖ ಮಾಡುತ್ತದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆಯ ಮೂಲಕವಾಗಿ ಹೇಳಿ, ಅವರ ಸಾಧನೆ, ಅವರ ಭಕ್ತಿ ನಿಜವಾಗ್ಲೂ ಸಹಿತ ಖುಷಿ ತಂತು. ಬಹುಶಃ ಏನಾದ್ರೂ ಇಲ್ಲಿ ಬರೋದು ಬಿಟ್ಬಿಟ್ಟಿದ್ರೆ ಜವರ ಏನೋ ಒಂದು ದೊಡ್ಡದನ್ನ ನಾನು ಕಳ್ಕೊಳ್ತಾ ಇದ್ದೆ. ಕಾರಣ ಇವತ್ತು ಅಡವಿ ಸಿದ್ದೇಶ ಎಲ್ಲಿಂದನೋ ನಮ್ಮನ್ನ ಇಲ್ಲಿಗೆ ಕರೆಸ್ಯಾನ ಅಂದ್ರ ಬಹುಶಃ ಈ ಊರಾಗ ಒಂದು ತುತ್ತ ಅಣ್ಣ ಉಂಡೇವಿ, ಅನ್ನೋದು ಋಣ ಅಂತೂ ತೀರ್ಸಕ್ಕಾಗಲ್ಲ ಮಗನ, ಒಂದು ಸಾರಿ ಬಂದರೆ ಆ ನೆಲಕ್ಕೆ ಹೋಗು ಅಂತೇಳಿ ಅಡವಿ ಸಿದ್ದೇಶನ ಇಲ್ಲಿ ಕಳಿಸ್ಯಾನೇನೋ ಅನ್ನುವಂಥ ಭಾಸ ನನಗಾಗ್ತಾ ಇದೆ. ಬಾಲ್ಯದಲ್ಲಿ ಇದೇ ಅಂಗಡದಲ್ಲಿ ನಾನು ಓಡಾಡಿದೆ, ಇದೇ ಅಂಗಡದಲ್ಲಿ ಆಡಿದೆ. ಅಂತಹ ನೆಲದಲ್ಲಿ ಪುನಃ ಇವತ್ತಿನ ದಿನ ವಿಶ್ವನಾಥ ಶಾಸ್ತ್ರಿಗಳವರ ನೇತೃತ್ವದಲ್ಲಿ ಅತ್ಯಂತ ವೈಭವಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ, ಬಹಳ ಯಶಸ್ವಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಬೆಳಿಲಿ. ಅಡವಿ ಸಿದ್ದೇಶ ನಿಮಗೆ ಹೇಳ್ತಾ ಇದ್ದೀನಿ, ಅವ ಅಂಕಲಿಗೆ ಒಳಗದಾನಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ಅಟವಿ ಒಳಗದಾನಂತ ತಿಳ್ಕೊಳ್ಕೊಳಕ್ ಹೋಗ್ಬೇಡ್ರಿ, ಕುಂದ್ರಿಗೆ ಒಳಗದಾನಂತ ತಿಳ್ಕೊಬೇಡ್ರಿ. ಅಟವಿ ಸಿದ್ದೇಶ ಎಲ್ಲಂದ್ರ ನೆನೆದವರ ಮನದಂಗಳದೊಳಗ ಅಡವಿ ಸಿದ್ದೇಶ್ವರ ಶಿವಗಳಿರ್ತಾರೆ ಹೊರತಾಗಿ ಕ್ಷೇತ್ರದೊಳಗೆ ಇರ್ಲಿಕ್ಕಿಲ್ಲ ಅನ್ನುವಂತ ಮಾತು ಕರ್ಕೊಂಡು ಹೋಗಿದ್ರಂತೆಲ್ಲ ಹುಡುಗರು. ಸರ್ ಹೇಳಿದ್ರು, ಯಾರ್ಯಾರು ಬರ್ತೀರಿ ಪಿಕ್ನಿಕ್? ಹೋಗಿರೇನೆ ಇಲ್ಲಾರ ಹುಡುಗರು? ಒನ್ ಡೇ ಪಿಕ್ನಿಕ್ ಅಂದ್ರೆ ಏನು ತಂಗಿ? ಬೆಳಗ್ಗೆ 6ಕ್ಕೆ ಕರ್ಕೊಂಡು ಹೋಗ್ತಾರ, ಸಾಯಂಕಾಲ 6ಕ್ಕೆ ಹೊಳ್ಳೆ ಮನೆ ಬಂದು ಬಿಟ್ಟು ಹೋಗ್ತಾರ. ಇದಕ್ಕೆ ಒನ್ ಡೇ ಪಿಕ್ನಿಕ್. ಸರ್ ಹೇಳಿದ್ರು 50 ಜನ ಹುಡುಗರು ರೆಡಿ ಆದ್ರು. ಬೆಳಗ್ಗೆ 4 ಗಂಟೆಗೆ ಬಾಂದಿದ್ರು. ಆ ಹುಡುಗರೆಲ್ಲ 3ಕ್ಕೆ ಬಂದು ಕುಂತಿದ್ದು ಶಾಲ್ಯಾಗ. ಅಷ್ಟು ಖುಷಿ ಇರ್ತಾವ ಸಣ್ಣ ಸಣ್ಣ ಹುಡುಗರು ಹೋಗ್ಬೇಕಂತ. ಇವು 3:15 3ಕ್ಕೆ ಬಂದು ಕುಂತಿದ್ದು. ಹುಡುಗರಿಗೆ ಭಯಂಕರ ಹೊಟ್ಟೆ ಹಸ್ತಿತ್ತು. ಬಂದ ವೇಳೆ ಸರ್ ಸ್ವಲ್ಪ ನಾಷ್ಟ ಮಾಡಿಸಿ 5 ಗಂಟೆಗೆ ಸ್ವಲ್ಪ ಉಪ್ಪಿಟ್ಟು ತಿನ್ನಿಸಿ 6 ಗಂಟೆಗೆ ಬಸ್ ಹತ್ತಿಸಿ ಸ್ಟಾರ್ಟ್ ಮಾಡಿಸಿದ್ರು ಕ್ಷೇತ್ರಗಳನ್ನು ತೋರಿಸೋದಕ್ಕೆ. ತೋರಿಸ್ಕೊಂತ ಮಧ್ಯಾಹ್ನ 1 ಗಂಟೆ ಆಯ್ತು. ಹುಡುಗರು ಊಟ ಟೈಮ್. ಹುಡುಗರು ಓಡೋಡಿ ಸರ್ ಹತ್ರ ಹೋದ್, ಸರ್ ಹೊಟ್ಟೆ ತುಂಬ ಹಸಿತಾ ಇದೆ, ದಯವಿಟ್ಟು ಕೊಂಚೂಟಕ್ಕೆ ಏನಾದರೂ ಕೊಡಿ. ಅವಾಗ ಸರ್ ಅಂದ್ರು, ಕಂದ ಇಲ್ಲಿ ಬೇಡ, ಈ ಪ್ಲೇಸ್ ಗಲೀಜಿದೆ, ಮುಂದಿನ ಪ್ಲೇಸ್ ಹುಡುಗಿ ಊಟ ಮಾಡೋಣ. ಹೀಗೆ ಹೇಳಿ ಮಧ್ಯಾಹ್ನ 3 ಆಯ್ತು. ಮತ್ತೆ ಹುಡುಗರು ಓಡೋಡಿ ಸರ್ ಹತ್ರ ಬಂದು, ಸರ್ ಹೊಟ್ಟೆ ತುಂಬ ಹಸಿತಾ ಇದೆ, ದಯವಿಟ್ಟು ಕೊಂಚೂಟಕ್ಕೆ ಏನಾದರೂ ಕೊಡಿ. ಸರ್ ಅಂದ್ರು, ಕಂದ ನೀನೇ ನೋಡು, ಈ ಪ್ಲೇಸ್ ತುಂಬ ಗಲೀಜಿದೆ, ಇಲ್ಲಿ ಮಾಡೋದು ಬೇಡ, ಮುಂದಿನ ಪ್ಲೇಸ್ ಒಳಗಡೆ ಮಾಡೋಣ. ಈಗ ಹೇಳಿದ ಮಾಸ್ತರ್ ಎಲ್ಲಿಗೆ ಬಂದ ಅಂದ್ರೆ 6ಕ್ಕೆ ಜೋಗ ಜಲಪಾತಕ್ಕೆ ಬಂದಿ ಅಂತ ನೋಡ್ರಿ ಮಾಸ್ತರ್. 6ಕ್ಕೆ ಜೋಗ ಜಲಪಾತ ಮುಂದೆ ಬಂದು ನಿಂತು ವಿದ್ಯಾರ್ಥಿಗಳ ಕಡೆ ಪೆನ್ನನ್ನ ಮಾಡಿ, ಜೋಗದ ಕಡೆಗೆ ಮುಖವನ್ನ ಮಾಡಿ, ಕೈಯನ್ನ ಮಾಡಿ ಹೇಳಕತ್ರು, ಕಂದ ನೋಡ್ರಿ, ಇದು ರಾಜ, ಇದು ರಾಣಿ, ಇದು ರೋರಲ್ ರಾಕೆಟ್ ಅಂತ ಹೇಳಿ ಪುನಃ ಜೋಗದ ಕಡೆಗೆ ಬೆನ್ನನ್ನ ಮಾಡಿ ವಿದ್ಯಾರ್ಥಿಗಳ ಕಡೆ ಮುಖವನ್ನ ಮಾಡಿ ಕೇಳಿದ್ರು, ಕಂದ ಎಲ್ಲರಿಗೂ ಖುಷಿ ಆಯ್ತಾ? 49 ಜನ ಒಂದೇ ಒಂದು ಧ್ವನಿಯಿಂದ ಉತ್ತರವನ್ನು ಕೊಡ್ತಾರೆ, ಸರ್ ನಮಗೆ ತುಂಬಾ ಸಂತೋಷವಾಗಿದೆ. ಅದ್ರೊಳಗೆ ಒಬ್ಬ ಎದ್ ನಿಂತಂದ, ಸರ್ ನನಗಿನ್ನೂ ಖುಷಿ ಆಗಿಲ್ರಿ ಅಂದ ಅವ ಗಂಡಗೊಬ್ಬರು. ಅಲ್ಲೋ ತಮ್ಮ, ಬೆಳಗ್ಗೆ 6ಕ್ಕೆ ಬಿಟ್ಟೇವಿ, ಸಾಯಂಕಾಲ 6 ಆಗೈತಿ, ಇನ್ನೂ ನೀ ಖುಷಿ ಆಗಿಲ್ಲ ನಾಗತಿಯಲ್ಲೋ ತಮ್ಮ, ಹೆಂಗ? ಇಲ್ಲಿ ಯಾರ ಸರ್ ಅದ್ರನ್ನ ಇದ್ರು ಹೊಟ್ಯಾಗ ಹಾಕೋರಿ, ಇಲ್ಲಿ ಮತ್ತೆ ಇಲ್ಲಿ ಬಂದಿರಿ, ದಯವಿಟ್ಟು ನೀವೆಲ್ಲರೂ ಅವ್ರೇ ಏನ್ರಿ, ಹೊಟ್ಯಾಗ ಹಾಕೋರಿಪ್ಪ, ಹೊಟ್ಟೆ ಹಾಕೋರಿ. ಅವಾಗ ಸರ್ ಕೇಳ್ತಾರೆ, ಕಂದ 49 ಜನರು ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೀ ನೋಡಿದ್ರೆ ಇನ್ನೂ ಖುಷಿಯಾಗಿಲ್ಲ ನಾಕತಿ, ಮತ್ತೆ ನಿನಗೆ ಏನರೇ ನೋಡಿದ್ರೆ ಖುಷಿ ಆಕತಿ ಹೇಳಿ ನಾನು ತೋರಿಸ್ತೀನಿ ಅಂದ್ರಂತ ಗುರುಗಳು. ಅವಾಗ ಅವ ಅಂದಂತ, ಸರ್ ನನಗೆ ಏನ್ ನೋಡಿದ್ರೆ ಖುಷಿ ಆಕತ್ತಂದ್ರಿ ನಿಮ್ಮನ್ನ ಎತ್ತಿ ಯಾವಾಗ ಜೋಗ ಜಲಪಾತದಾಗ ಹೋಗಿತೀನಿ ಅವಾಗ ಖುಷಿ ಆಕತ್ತಂದಂತ ಅವ ಗಂಡಗೊಬ್ಬರು. ಯಾಕೆ ಹೇಳ್ರಿ? ಹಾ ನಿಮಗೆ ಪಕ್ಕ ಹೊಟ್ಟೆ ಹಸ್ತೈತಿ, ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಸಮಯಗಳಿಗೆ ವಿರಾಮವನ್ನು ಹೇಳುತ್ತಾನೆ, ಮಾತುಗಳಿಗೆ ವಿರಾಮವನ್ನು ಹೇಳುತ್ತಾನೆ. ತಮಗೊಂದೇ ಮಾತು, ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದರ ಜೊತೆಗೆ ಸಂಸ್ಕಾರವನ್ನ, ಗುರುಗಳ ಶ್ರೀಚರಣವನ್ನು ಹಿಡಿಯೋದನ್ನ ತಾವೆಲ್ಲರೂ ಕಲಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿ ಇಲ್ಲಿ ಕರೆಸಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶಾಸ್ತ್ರಿಗಳವರಲ್ಲಿ ನನ್ನ ಅಣ್ಣನಾಗಿರ್ತಕ್ಕಂಥ ವಿದ್ಯನ್, ಬಹುಶಃ ತ್ರಿವೇಣಿ ಸಂಗಮಗಳಲ್ಲಿ, ಅಮೃತಸರದ ಸುವರ್ಣ ಮಂದಿರಗಳಲ್ಲಿ, ರಾಜಸ್ಥಾನದ ರಾಜಗೋಪುರಗಳಲ್ಲಿ, ಅವ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ, ಮನಗಳಲ್ಲಿ ಮಾರ್ತನಿಸುವ ಶಕ್ತಿ ಹೀಗಾಗ್ಬೇಕಲ್ಲ. ಎಲ್ಲರೂ 2 ಕೈಗಳನ್ನ ಮೇಲೆತ್ತಬೇಕು. ಅಡವಿ ಸಿದ್ದೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, जगज्योति बसवेश्वर महाराज की, सकल साधु संत महाराज की,
ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ, ಕಾಲೇ ವರ್ಷತ ಪರ್ಜನ್ಯ ಪೃಥ್ವಿ ಸಸ್ಯಶ್ಯಾಮಲ ದೇಶೋ ಅಯಂ ಕ್ಷೋಭರಹಿತ ಸಜ್ಜನ ಸಂತ ನಿರ್ಭಯ ಅನ್ನೋ ಭಾವದೊಂದಿಗೆ ನುಡಿಗಳಿಗೆ